ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳಿನಲ್ಲಿ ಮೀನ ರಾಶಿಯಲ್ಲಿ ಶನಿ ಸಂಚಾರ ಆರಂಭ. ಈ ರಾಶಿಗಳಿಗೆ ಅದೃಷ್ಟ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ಮುಕ್ತಿಯಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, 2025 ಮೇ 1ರಿಂದ ಶನಿ ಮೀನ ರಾಶಿ ಸಂಚಾರ ಆರಂಭವನ್ನ ಮಾಡಿದೆ. ಸ್ನೇಹಿತರೆ, ಪ್ರತಿ 30 ವರ್ಷಕ್ಕೊಮ್ಮೆ ಶನಿಯು ಮೀನ ಪ್ರವೇಶಿಸಿ 30 ತಿಂಗಳು ಸಂಚರಿಸಿ ನಿರ್ಗಮಿಸುತ್ತಾನೆ. ಈ ಸಂಚಾರದಲ್ಲಿ 12 ರಾಶಿಗಳಿಗೆ ವಿವಿಧ ಫಲ ನೀಡಲಿದ್ದಾರೆ. ಅದರಲ್ಲಿ ಈ 5 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು. ಕೇವಲ ರಾಶಿ ಮಾತ್ರವಲ್ಲ ಸ್ನೇಹಿತರೆ, ಶನಿಯ 12 ಲಗ್ನಕ್ಕೂ ಫಲ ನೀಡುತ್ತಾನೆ. ಅದರಲ್ಲೂ ಯಾರ ಜಾತಕದಲ್ಲಿ ಶನಿಯು ಸಿಂಹ ಧನು ರಾಶಿಯಲ್ಲಿ ಇದ್ದಿರ್ತಾನೋ ಅವರಿಗೂ ಫಲ ನೀಡುತ್ತಾನೆ. ಇದು ಮಾತ್ರ ಅಲ್ಲ ಸ್ನೇಹಿತರೆ, ಉತ್ತಮ ಫಲ ಎನ್ನಲಾಗುವುದು ಅನಿಷ್ಟ ಫಲವೇ ಆಗುತ್ತದೆ. ರಾಶಿ ಆಧಾರಿತವು ಮುಂದಿನ ಅಭಿವೃದ್ಧಿಯ ಭಾವಫಲವಾದರೆ ಜನನ ಕಾಲದಲ್ಲಿ ಶನಿ ಸ್ಥಿತಿಗೆ ಚತುರ್ಥಾಷ್ಟಮದಲ್ಲಿ ಗೋಚರದ ಶನಿಯು ಅನಿಷ್ಟ ಫಲಗಳನ್ನು ಕೊಡುವುದೇ ಜಾಸ್ತಿ ಅಂತಲೇ ಹೇಳ್ಬೋದು. ಇದ್ರೆ ಮೇ ತಿಂಗಳಿನಲ್ಲಿ ಶನಿ ದೇವನಿಗೆ ಈ 5 ರಾಶಿಗಳೆಂದರೆ ತುಂಬ ಇಷ್ಟ. ಶನಿ ಪ್ರೀತಿಗೆ ಪಾತ್ರರಾದವರು ಪೈಕಿ ನೀವು ಕೂಡ ಒಬ್ಬರೇ ಅಂತಲೇ ಹೇಳ್ಬೋದು. ಶನಿ ಗ್ರಹ ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಮುಖ ಗ್ರಹವಾಗಿದೆ. ಶನಿ ಗ್ರಹ ಮಾನವ ಕ್ರಿಯೆಗಳ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕೆ ಅನುಗುಣವಾಗಿ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ. ಅದಕ್ಕಾಗಿಯೇ ಹೆಚ್ಚಿನ ಜನರು ಶನಿ ದೇವರಿಗೆ ಭಯಪಡುತ್ತಾರೆ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಶನಿ ಗ್ರಹವನ್ನು ಕ್ರೂರ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಹೆಚ್ಚಿನ ಜನರು ಶನಿ ದೇವನ ಅಪಾಯಕಾರಿ ನೋಟವನ್ನು ಕಾಣಲು ಹೆದರುತ್ತಾರೆ. ಆದರೆ ಇದು ಸರಿಯಾದ ತಿಳುವಳಿಕೆ ಅಲ್ಲ ಸ್ನೇಹಿತರೆ. ಶನಿ ಗ್ರಹವು ಆಯಾ ರಾಶಿಗಳಲ್ಲಿ ಜನಿಸಿದ ಜನರ ಕ್ರಿಯೆಗಳ ಫಲಿತಾಂಶಗಳನ್ನು ಮಾತ್ರ ನೀಡುತ್ತಾನೆ. ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಶಿಕ್ಷಿಸುವ ಕೆಲಸ ಮಾಡುತ್ತಾನೆ. ಜೊತೆಗೆ ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ ಅಂಥವರು ಶನಿಯ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಹಾಗಾದರೆ ಶನಿಯ ಆಶೀರ್ವಾದ ಹೊಂದಿರುವ ರಾಶಿಗಳು ಯಾವ್ಯಾವು? ಯಾವ ರಾಶಿಗಳು ಶನಿ ದೇವನಿಗೆ ಮೆಚ್ಚುಗೆಗೆ ಮಾತ್ರವಾಗಿದೆ ಎನ್ನುವುದನ್ನು ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಬಂದು ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಶುಭ ಫಲಿತಾಂಶವನ್ನು ಶನಿ ದೇವರು ನೀಡಲಿದ್ದಾರೆ. ಶನಿಯು ಮಕರ ರಾಶಿಯ ಅಧಿಪತಿಯಾಗಿದೆ. ಆದ್ದರಿಂದ ಶನಿಯು ಹೆಚ್ಚು ಆಶೀರ್ವಾದಿಸಿದ ರಾಶಿಗಳಲ್ಲಿ ಮಕರ ರಾಶಿಯವರು ಮೊದಲಿಗರು. ಮಕರ ರಾಶಿಯ ಮೇಲೆ ಶನಿಯ ಆಶೀರ್ವಾದವಿರುತ್ತದೆ. ಅವನಿಂದ ಮಕರ ರಾಶಿಯವರ ಮೇಲೆ ಶನಿ ಕಡಿಮೆ ಕೆಟ್ಟ ಪರಿಣಾಮವನ್ನು ನೀಡುತ್ತಾರೆ. ಮಕರ ರಾಶಿಯವರು ಬಲವಾದ ತಾರ್ಕಿಕ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಶನಿಯ ಕೃಪೆಯಿಂದ ಅವರ ಕಾರ್ಯಸ್ಥಳ, ವ್ಯಾಪಾರ ಅಥವಾ ರಾಜಕೀಯದಲ್ಲಿ ಯಾವಾಗಲೂ ಯಶಸ್ಸನ್ನು ಸಾಧಿಸುತ್ತಾರೆ. ವಾಹನ, ಆಸ್ತಿ ಖರೀದಿ ಮಾಡುವುದಕ್ಕೆ ಮೇ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯನ್ನು ಶುಕ್ರ ಗ್ರಹ ಆಳುತ್ತದೆ. ಶುಕ್ರ ಮತ್ತು ಶನಿ ಸ್ನೇಹಿ ಗ್ರಹಗಳು. ಶುಕ್ರ ಗ್ರಹ ಶನಿಯ ಪ್ರೀತಿಯ ಗ್ರಹವಾಗಿದೆ. ಪರಿಣಾಮವಾಗಿ ಶನಿಯು ಯಾವಾಗಲೂ ವೃಷಭ ರಾಶಿಯವರಿಗೆ ಒಳಿತು ಮಾಡಲಿದ್ದಾರೆ ಸ್ನೇಹಿತರೆ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ. ಶುಕ್ರ ಮತ್ತು ಶನಿಯ ಆಶೀರ್ವಾದದೊಂದಿಗೆ ವೃಷಭ ರಾಶಿಯವರು ಶೀಘ್ರದಲ್ಲೇ ಜೀವನದಲ್ಲಿ ಉತ್ತುಂಗಕ್ಕೆ ಏರುತ್ತಾರೆ. ಜೊತೆಗೆ ಯಶಸ್ಸನ್ನು, ಸಮೃದ್ಧಿ, ಖ್ಯಾತಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ. ಇವರು ಕೂಡ ಆಸ್ತಿ ಖರೀದಿ ಮಾಡ್ಬೋದು ಅಥವಾ ಮಾರಾಟ ಮಾಡುವುದಕ್ಕೆ ಮೇ ಮತ್ತು ಜೂನ್ ಈ 2 ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು. ಅಧಿಕ ಲಾಭವನ್ನು ಗಳಿಸಲಿದ್ದೀರಿ. ಹಣದ ಸುರಿಮಳೆಯನ್ನು ನೋಡಲಿದ್ದೀರಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ. ತುಲಾ ರಾಶಿಯು ಶನಿಯ ನೆಚ್ಚಿನ ಚಿಹ್ನೆಗಳಲ್ಲಿ ಒಂದಾಗಿದೆ. ಶನಿ ದೇವರು ಯಾವಾಗಲೂ ತುಲಾ ರಾಶಿಯವರನ್ನು ಯಾವಾಗಲೂ ಉತ್ತಮವಾಗಿಡಲು ಪ್ರಯತ್ನಿಸುತ್ತಾನೆ. ತುಲಾ ರಾಶಿಯವರು ಶನಿ ದೇವರ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯುತ್ತಾರೆ. ಪ್ರಾಣಿಗಳು ಮತ್ತು ಬಡವರ ಬಗ್ಗೆ ಸಹಾನುಭೂತಿಯೊಂದಿಗೆ ಒಳ್ಳೆಯ ಕಾರ್ಯಗಳು ಮಾಡುವುದರಿಂದ ತುಲಾ ರಾಶಿಯವರಿಗೆ ಅಪಾರ ಯಶಸ್ಸು, ಹಣ, ಕೀರ್ತಿ ಮತ್ತು ಸಂತೋಷವನ್ನು ಶನಿ ನೀಡುತ್ತದೆ ಸ್ನೇಹಿತರೆ.
ಶನಿದೇವನು ತುಲಾರಾಶಿಯವರನ್ನ ಎತ್ತರಕ್ಕೆ ತಲುಪಲು ಸಹಾಯ ಮಾಡುತ್ತದೆ. ಇವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ. ಹಣದ ಖರ್ಚನ್ನು ವ್ಯರ್ಥವಾಗಿ ಬೆಳೆಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಅನಿವಾರ್ಯ ಇದ್ದರೆ ಮಾತ್ರ ಖರ್ಚು ಮಾಡಿ, ಮುಂದಿನ ದಿನಗಳಲ್ಲಿ ಉಪಯೋಗವಾಗುತ್ತದೆ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ. ಕಟಕ ರಾಶಿಯವರು ಶನಿಯ ಕೃಪೆಯನ್ನು ಪಡೆಯುತ್ತಾರೆ. ಆದ್ದರಿಂದ ಅವರು ತಮ್ಮ ಜೀವನದಲ್ಲಿ ಕಡಿಮೆ ತೊಂದರೆಗಳನ್ನು ಹೊಂದಿರುತ್ತಾರೆ. ಕರ್ಕಟಕ ರಾಶಿಯವರು ಕಲೆ, ಬರವಣಿಗೆ, ಪತ್ರಿಕೋದ್ಯಮ ಮತ್ತು ಸರ್ಕಾರಿ ಉದ್ಯೋಗಗಳಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತಾರೆ. ಇದರ ಜೊತೆಗೆ ಗೌರವ ಮತ್ತು ಸಂಪತ್ತನ್ನು ಕೂಡ ಪಡೆಯಲಿದ್ದಾರೆ. ಯಾವಾಗಲೂ ತಮ್ಮ ಕುಟುಂಬ ಮತ್ತು ಪೋಷಕರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಈ ಗುಣಲಕ್ಷಣಗಳು ಅವರಿಗೆ ಅಪಾರ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ. ಶನಿದೇವರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ಮಾಯವಾಗಿ ಅದೃಷ್ಟವನ್ನೇ ನೋಡಲಿದ್ದೀರಿ ಕರ್ಕಟಕ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಶುಭ ದಿನಗಳು ಪ್ರಾರಂಭ ಅಂತಲೇ ಹೇಳ್ಬೋದು. ಯಾಕಂದರೆ ಶನಿಯು ಕುಂಭರಾಶಿಯ ಅಧಿಪತಿಯಾಗಿದೆ ಸ್ನೇಹಿತರೆ. ಹೀಗಾಗಿ ಯಾವಾಗಲೂ ತನ್ನ ಆಶೀರ್ವಾದ ಮತ್ತು ಅನುಗ್ರಹವನ್ನು ಕುಂಭರಾಶಿಯವರ ಮೇಲೆ ಧಾರೆ ಎರೆಯುತ್ತಾನೆ. ಕುಂಭರಾಶಿಯವರು ಶನಿದೇವನ ಕೃಪೆಯಿಂದ ಹಣ ಮತ್ತು ಖ್ಯಾತಿಯ ಕೊರತೆಯು ಅಪರೂಪವಾಗಿರುತ್ತದೆ. ಕುಂಭರಾಶಿಯವರು ಪ್ರಾಮಾಣಿಕರು ಮತ್ತು ಆಕರ್ಷಕರು ಮತ್ತು ಅವರು ಸರಿಯಾದ ಮಾರ್ಗದಲ್ಲಿದ್ದರೆ ಅವರು ಸಾಮಾನ್ಯ ಕೆಲಸದಲ್ಲಿಯೂ ಸಹ ಉತ್ತಮ ಯಶಸ್ಸು, ಖ್ಯಾತಿ, ಪ್ರೀತಿ ಮತ್ತು ಗೌರವವನ್ನು ಪಡೆಯಲಿದ್ದಾರೆ. ಶನಿಯ ಕೃಪೆಯಿಂದಾಗಿ ಅವರು ಸುಲಭವಾಗಿ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ. ಹಾಗಾಗಿ ಈ 5 ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ಮೇ ತಿಂಗಳಿನಿಂದ ಹಣದ ಸುರಿಮಳೆ, ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಖ್ಯಾತಿ, ಯಶಸ್ಸು, ಉತ್ತಮ ಯಶಸ್ಸು ಅಂತಲೇ ಹೇಳ್ಬೋದು. ಪ್ರೀತಿ ಮತ್ತು ಗೌರವವನ್ನು ಪಡೆಯಲಿದ್ದೀರಿ ಅಂತ ಹೇಳ್ತಾ ಪ್ರತಿ ಶನಿವಾರ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏಳಿಗೆಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮೊದಲನೇ ಪರಿಹಾರ ಬಂದು ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳನ್ನು ಪ್ರತಿ ಶನಿವಾರ ಬಡವರಿಗೆ ಮತ್ತು ತೀರ ನಿರ್ಗತಿಕರಿಗೆ ಸ್ನೇಹಿತರೆ ದಾನವನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೃದ್ಧಿಯಾಗಲಿದೆ ನಿಮಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲ ವ್ಯವಹಾರದಲ್ಲೂ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿನ ನೋಡಲಿದ್ದೀರಿ. ಇದರ ಜೊತೆಗೆ ಮನೆಯಲ್ಲೂ ಕೂಡ ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟು, ಮದ್ಯಪಾನವನ್ನು ತಗೊಳ್ಳೋದು ಬಿಟ್ಟು ಸ್ನೇಹಿತರೆ ಪ್ರತಿ ಶನಿವಾರ 9 ವಾರಗಳು ಅಥವಾ 5 ವಾರಗಳು ಶನಿದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಅದೃಷ್ಟದ ಫಲಗಳನ್ನು ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಪ್ರತಿನಿತ್ಯ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ಡೈಲಿ ಅಪ್ಡೇಟ್ಸ್ ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ. ಅದನ್ನೆಲ್ಲ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು 90% ತಡೆಗಟ್ಟಬಹುದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಳ್ಳೆಯದಾಗಲಿ, ಶನಿದೇವರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.